केसीएन में आपका स्वागत है। मैं किंग हमीद। ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ರೆಡ್ಡಿ. ಇಂದು ಮೈಸೂರಿನ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ವಾರ್ಡ್ ನಂಬರ್ 11 ಅಫ್ರೋಜ್ ಖಾನ್ ಕಾಂಗ್ರೆಸ್ ಪಾರ್ಟಿ ಲೀಡರ್ ಬಾಬು ಜಗಜೀವನ್ ರಾಮ್ ಸ್ಕೂಲ್ ಕ್ರಮ ಮತ್ತು ಸಿಹಿ ಹಂಚುವುದರ ಮೂಲಕ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸಲಾಯಿತು. ಇನ್ನು ಹಲವಾರು ಗಣ್ಯ ವ್ಯಕ್ತಿಗಳು ಹಾಜರಿದ್ದರು. ಮಹಮ್ಮದ್ ಶಿಫ್ಟನ್ ಕೆಪಿಸಿಸಿ ಕಾರ್ಮಿಕರ ಅಧ್ಯಕ್ಷ, ಮೈಸೂರು ನಗರ ಜಿಲ್ಲೆ ಹಾಗೂ ಅಲ್ಪಸಂಖ್ಯಾತರ 15 ಅಂಶಗಳ ಕಾರ್ಯಕ್ರಮ ಕರ್ನಾಟಕ ಸರ್ಕಾರ. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ವೀಕ್ಷಿಸಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಎಲ್ಲರಿಗೆ ನಮಸ್ಕಾರ. ವೇದಿಕೆ ಮೇಲೆ ಹಸೀನರಾದ ಡಾಕ್ಟರ್ ಪುಟ್ಸಿದ್ದಯ್ಯ ಅವ್ರ ಮಗ ಶಿವಪ್ರಕಾಶ್ ಸಾಹೇಬರು ಹಾಗೂ ಮಿಮ್ರಾ ಮಸೀದಿ ಅಧ್ಯಕ್ಷರು ನಿಸಾರ್ ಅಹಮದ್ ಸಾಹೇಬರು, ಖದೀರ್ ಭಾಯಿ, ಬಾಬಾ ಭಾಯಿ, ಕೆ ವಿನೋದಾ ಮೇಡಮ್ ಅವರು ಹಾಗೂ ನಿಸಾರ್ ಭಾಯಿ ಅವರು, ಸೋಷಲ್ ವರ್ಕರ್ ಅಫ್ರೋಜ್ ಖಾನ್ ಅವರು, ಎಲ್ಲ ಮುಖ್ಯ ಅತಿಥಿಗಳೇ, ಶಾಲಾ ಮಕ್ಕಳೇ, ಅಧ್ಯಾಪಕರೇ, ಪೋಷಕರೇ, ಎಲ್ಲರಿಗೆ ಶುಭೋದಯ. ಇವತ್ತು ಸ್ವಾತಂತ್ರ್ಯ ದಿನಾಚರಣೆಯ 79ನೇ ವರ್ಷದ ನಿಮ್ಮೆಲ್ಲರಿಗೆ ಆರ್ಥಿಕ ಶುಭಾಶಯಗಳು ಹೇಳ್ತಾ, ಆಗಸ್ಟ್ 15ರಲ್ಲಿ ನಾವು ಆಚರಿಸ್ತೀವಿ ಈ ದೇಶದ ಹಬ್ಬ. ಎಲ್ಲ ಸಮಾಜವರು, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಈಸಾಯಿ ಎಲ್ಲರೂ ಸೇರ್ಕೊಂಡು ಈ ಹಬ್ಬ ನಾವು ಆಚರಿಸ್ತೀವಿ. ಇವತ್ತು ನಾವು ನಿಜವಾಗೂ ನೆನೆಸ್ಕೋಬೇಕಾಗಿರೋದು, ಈ ದೇಶಕ್ಕೋಸ್ಕರ ಜೀವನೇ ತ್ಯಾಗ ಮಾಡಿರೋ ಅಂಥ ಮಹಾನ್ ವ್ಯಕ್ತಿಗಳಿಗೆ ನಾವು ನೆನೆಸ್ಕೋಬೇಕಾಗಿದ್ದ ದಿನ ಇವತ್ತು. ಅವರು ಜೀವನ ಬಲಿದಾನ ಮಾಡಿ ನಮಗೆ ಸ್ವಾತಂತ್ರ್ಯ ತಗೊಬಂದು ನಾವೆಲ್ಲ ಒಟ್ಟಾಗಿ ಇರಲಿ, ಈ ಸಮಾಜ ಜಾತಿ ಭೇದ ಭಾವ ಇಲ್ಲ, ನಾವು ಎಲ್ಲ ಹಿಂದೂಸ್ತಾನಿಯಾಗಿ ಇರಲಿ ಅಂತ ಅವರು ಒಂದು ಒಳ್ಳೆ ಕಲ್ಪನೆ ಇತ್ತು ಅವ್ರಿಗೆ. ಇವತ್ತು ನಾವು ಒಂದು 5 ನಿಮಿಷ ಯಾರಕ್ಕೋಸ್ಕರ ಒಂದು ಸೇವೆ ಮಾಡಿದ್ರೆ ಅದು ಉಪಕಾರ ಆಗಿ ಬಿಡ್ತದೆ. ಅವ್ರ ಜೀವನೇ ಬಲಿದಾನ ಮಾಡಿ ನಮಗೆ ಈ ದೇಶ ಕೊಟ್ಟವ್ರೆ ಮಹಾನ್ ವ್ಯಕ್ತಿಗಳಿಗೆ ನಾವು ನೀವು ಎಲ್ಲ ಸೇರ್ಕೊಂಡು ಅವರು ಆತ್ಮಗೆ ಶಾಂತಿ ಕೊಳ್ಳಿ ಅಂತ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡೋಣ. ಇವತ್ತಿನ ದಿನ ಈ ದೇಶಕ್ಕೆ ಚಿಕ್ಕ ಮಕ್ಕಳು ಇವತ್ತು ಚಿಕ್ಕವರು, ನಾಳೆ ದೊಡ್ಡವರು. ಮೊದಲು ನಾವು ಚಿಕ್ಕಿರುವಾಗ
ವಿದ್ಯಾ ಕೊಡಿಸ್ತಾ ಇದ್ರು. ಆವಾಗ ಅಷ್ಟು ವಿದ್ಯಾ ಇರಲಿಲ್ಲ. ಒಂದು 20 ವರ್ಷದಿಂದ ಜಾಸ್ತಿ ಡೆವಲಪ್ ಇತ್ತು. ಈ ದೇಶ ತಾಂತ್ರಿಕ ಶಿಕ್ಷಣ ಹಾಗೂ ಅಭಿವೃದ್ಧಿಯಲ್ಲಿ ಮುಂದೆ ಇದೆ. ಒಂದು ಏನಂದ್ರೆ, ಕೆಲವರು ಈ ಒಂದು ಊರು ಇದ್ರೆ, ಒಂದು ಮನೆ ಇದ್ರೆ ಒಂದು ಸಂಡಾಸ್ ಇರಂಗೆ ಈ ದೇಶಕ್ಕೋಸ್ಕರ ಸರ್, ನಾನು ಈ ಭಾಷಣೆಯಲ್ಲಿ ನಾನು ಏನು ಮುಖ್ಯ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಇವತ್ತು ಎಲ್ಲ ಕಡೆ ಸಲ್ಯೂಷನ್, ಗಾಂಜಾ, ಅಫೀಮ್, ಡ್ರಗ್ಸ್ ಅಂಥದ್ದು ಏನೇನೋ ಬಂದ್ಬಿಟ್ಟಿದೆ. ಈ ಚಿಕ್ಕ ಮಕ್ಕಳಿಗೆ ಚಾಕ್ಲೇಟ್ ಅವ್ರಿಗೆ ರೂಢಿ ಹಾಕಂತ ಅವ್ರು ಕೊಡ್ತಾರೆ ಅಕ್ಕಪಕ್ಕ. ನೀವು ಎಲ್ಲ ಈ ದೇಶ ಯಾವ ಥರ ನೋಡ್ಕೋತವ್ರೆ ಸೋಲ್ಜರು, ಮಿಲಿಟ್ರಿ ಅವರು, ಆ ಥರ ನೀವು ನಮ್ಮ ದೇಶ ಮನೆ ಒಳಗಡೆ ನೋಡ್ಕೊಳ್ಳೋರು ನೀವು ಸೋಲ್ಜರ್ಗಳು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕೆಟ್ಟ ಅಭ್ಯಾಸ ಇದೆಯಲ್ಲ, ಭಾಳ ಜಲ್ದಿ ಇದಾಗ್ಬಿಡ್ಬೋದು. ಅದು ಬಿಡ್ಸೋಕ್ಕೆ ಭಾಳ ಕಷ್ಟ ಆಗುತ್ತೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಒಳ್ಳೆ ಫ್ಯಾಮಿಲಿಯಲ್ಲಿ ಅವ್ರ ಮಕ್ಕಳು ಚೆನ್ನಾಗಿರಲಿ ಅಂತ ಅವ್ರ ತಂದೆ ತಾಯಿ ಒಂದು ಒಳ್ಳೆ ಯೋಚಿಸಿ ಕಷ್ಟ ಬಿದ್ದವ್ರಿಗೆ ಸಾಕಿ, ಇವತ್ತು ಆ ಮಕ್ಕಳು ಕೆಟ್ಟ ಅಭ್ಯಾಸ ಪಟ್ಕೊಂಡು ಅವ್ರ ತಂದೆ ತಾಯಿಗೆ ಸುಖ ಇಲ್ಲ, ಅವರು ಒಂದು ಒಳ್ಳೆ ಜೀವನ ಮಾಡ್ತಾ ಇಲ್ಲ, ಆ ಮಟ್ಟಕ್ಕಾಗಿದೆ. ಅಕ್ಕಪಕ್ಕ ನಿಮ್ಮ ವಾತಾವರಣ ಯಾರು ಕೆಟ್ಟದಕ್ಕೆ ಏನಾರ ಬಿಡಿ ಸಿರಿಗೇಟು ಏನಾರ ಸಲ್ಯೂಷನ್ ಅಂಥದ್ದು ಯಾರ ತಗೊಂಡ್ರೆ, ನೀವು ನಿಮ್ಮ ದೊಡ್ಡವ್ರಿಗೆ, ನಿಮ್ಮ ತಂದೆ ತಾಯಿಗೆ, ಈ ಅಕ್ಕಪಕ್ಕ ನಿಮ್ಮ ಸ್ಕೂಲ್ ಕಾಲೇಜ್ ಅಕ್ಕಪಕ್ಕವೇ ಆ ಥರ ಘಟನೆ ನಡೆದ್ರೆ ನೀವು ದೊಡ್ಡವ್ರಿಗೆ ವಿಷಯ ತಿಳಿಸಿ. ಯಾಕಂದರೆ ನಮಗೆ ಯಾಕಪ್ಪ ಅಂತ ನಾವು ಬಿಡಬಾರ್ದು. ನಮಗೆ ಯಾಕೆ ಅಂತ ಬಿಡ್ತಾ ಇದ್ದಿದ್ರೆ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್ ಅಂತ ಮಹಾನ್ ವ್ಯಕ್ತಿಗಳು ಕೂತ್ಕೊಬಿಡ್ತಾ ಇದ್ರೆ ನಮ್ಮ ದೇಶ ಇವತ್ತು ಸ್ವಾತಂತ್ರ್ಯ ತಗೊಬರೋಕ್ಕೆ ಅವಕಾಶ ಆಗ್ತಾ ಇರಲಿಲ್ಲ. ನಾನು ಕಳ್ಕಳಿಯಿಂದ ಈ ಚಿಕ್ಕ ಮಕ್ಕಳಿಗೆ ನಾನು ಏನು ಹೇಳ್ತೀನಿ, ಬುದ್ಧಿವಂತರು ತಾವು ಮಕ್ಕಳು ಗಮನ ಕೊಡಿ. ಇಲ್ಲಿ ಎಲ್ಲರೂ ತಾವು ಪೋಷಕರೇ, ಆ ಮಕ್ಕಳು ಸ್ಕೂಲಿಂದ ಬಂದರೆ ನೀವು ಜೇಬ್ ಚೆಕ್ ಮಾಡಬೇಕು. ಹೋಗೋವಾಗ ಅವ್ರಿಗೆ ಯಾವ ಥರ ಕಳಿಸ್ತೀರಾ, ಬಂದಾದ್ಮೇಲೆ ಅವ್ರ ಜೊತೆ ಒಂದು 5 ನಿಮಿಷ 10 ನಿಮಿಷ ಅವ್ರ ಜೊತೆ ಮಾತಾಡಬೇಕು. ಇವತ್ತು ಏನಾಯಿತು, ಏನು ನಡೀತು ಅಂತ. ಯಾಕಂದರೆ ಏನಾರ ಒಂದು ರೂಪ ಗೊತ್ತಾಗುತ್ತೆ. ಆ ಮಕ್ಕಳಿಗೆ ಗೊತ್ತಾಗಲ್ಲ ಈ ಚಾಕ್ಲೇಟಲ್ಲಿ ಡ್ರಗ್ಸ್ ಇರ್ತದೆ, ಅಫೀಮ್ ಇರ್ತದೆ ಅಂತ. ನಾನವರು ಮಕ್ಕಳಿಗೆ ಅಭ್ಯಾಸ ಆಗಲಿ ಅಂತ ಅಕ್ಕಪಕ್ಕ ಮಾರ್ತಾರೆ. ಆ ವಿಚಾರಕ್ಕೆ ನಾನು ನಿಮಗೆ ದಯವಿಟ್ಟು ಹೇಳ್ತಾ ಇದ್ದೀನಿ. ಇವತ್ತು ಎಲ್ಲೋ ಬೆಂಕಿ ಆಗಿದೆ, ನಾಳೆ ನಮ್ಮ ಮಕ್ಕಳಿಗೆ ಆಗಲ್ಲ ಅಂತ ಇಲ್ಲ. ನಾವು ಎಲ್ಲ ನಾವು ಈ ದೇಶ ಒಳಗಡೆ ಇರೋರು ಸೋಲ್ಜರ್ ಅಂತ ನಾವು ನಮ್ಮ ಕರ್ತವ್ಯ ಅಂತ ನಾವು ತಿಳ್ಕೊಂಡು, ಯಾರ ಮಕ್ಕಳು ಒಂದು ಕೆಟ್ಟಿದ್ದಾಗಿದ್ರೆ ಅಲ್ಲಿ ಯಾರು ದೊಡ್ಡವ್ರು ಇರ್ತಾರೆ ಅವ್ರಿಗೆ ತಿಳಿಸಿ, ಆ ಮಕ್ಕಳು ಅವ್ನು ಅಕಸ್ಮಾತ್ ಅವ್ನ ಸಲ್ಯೂಷನ್ ನೋಡಿ ಅವ್ನು ಹೊಡೆದ್ರೆ, ಅವ್ನು ಎಲ್ಲಿಂದ ತಗೊಂಡವನೇ ಆ ಅಂಗಡಿ ಮುಸ್ಸಾಕವ, ಅವ್ನು ಯಾರು ಮಾರ್ತಾವನೆ ಅವನಿಗೆ ಶಿಕ್ಷೆ ಕೊಡ್ಸವ. ಇನ್ನೊಂದು ಸರ್ತಿ ನಾನು ಈ ಆಗಸ್ಟ್ 15 ನಾವು ಎಲ್ಲ ಸೇರ್ಕೊಂಡು ಆಚರಿಸ್ತಾ ಇದ್ದೀವಿ. ಈ ಹಬ್ಬ ತುಂಬ ಹೃದಯದಿಂದ ತಮ್ಮೆಲ್ಲರಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.